ಪಾಠ 10 ಮೃಗಾಲಯದಲ್ಲಿ ಒಂದು ದಿನ. A day in a zoo. ಮೃಗಾಲಯ zoo. To stop curiosity, to learn knowledge, to get happiness, we go on tours. We visit the museums. In this lesson, we are going to learn new field experience by the children in the zoo. ಅಂದು ಮಕ್ಕಳಿಗೆಲ್ಲರಿಗೂ ಸಂತಸವೋ ಸಂತಸ. ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದರು. Children were very happy and excited on that day. Students were set to go to the zoo with the teachers. ಶಿಕ್ಷಕಿ ಟೀಚರ್. ಮಕ್ಕಳೇ ಶಿಕ್ಷಕಿ ಫೀಮೇಲ್ ಟೀಚರ್. ಮಕ್ಕಳೇ ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ. ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ. ಟೀಚರ್. ಚಿಲ್ಡ್ರನ್, ಯು ಹ್ಯಾವ್ ಟು ವಾಕ್ ಆನ್ ದ pavement. First notice the notice board and posters. ಲತಾ. ಗುರುಗಳೇ, ಸೂಚನಾ ಫಲಕಗಳೆಂದರೇನು? ಲತಾ. ಟೀಚರ್, ವಾಟ್ ಇಸ್ ಅ ನೋಟಿಸ್ ಬೋರ್ಡ್? ಶಿಕ್ಷಕಿ. ಮಕ್ಕಳೇ, ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. ಟೀಚರ್. ಎನಿಥಿಂಗ್ ದಟ್ ಕ್ಯಾರೀಸ್ ಇನ್ಫಾರ್ಮೇಶನ್ ಇಸ್ ನೋಟಿಸ್ ಬೋರ್ಡ್. ಶಿಕ್ಷಕಿ ಫೀಮೇಲ್ ಟೀಚರ್, ಶಿಕ್ಷಕ ಮೇಲ್ ಟೀಚರ್. ಆದರ್ಶ. ಗುರುಗಳೇ, ಇದು ಶಾಲಾ ವಲಯ, ನಿಧಾನವಾಗಿ ಚಲಿಸಿ ಎಂದು ಅಲ್ಲಿ ಬರೆದಿದೆ. ಏಕೆ? ಆದರ್ಶ್. ಟೀಚರ್. ಸ್ಕೂಲ್ ಝೋನ್, ಗೋ ಸ್ಲೋ. ವೈ is it written over here, over there? ನವ್ಯ. ಆದರ್ಶ. ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ, ಅಲ್ಲವೇ ಗುರುಗಳೇ? Adarsh, the students cross the road there. So this signboard is put here so that drivers drive slowly. Isn't it, teacher? ಶಿಕ್ಷಕ ಮೇಲ್ ಟೀಚರ್. ಹೌದು ನವ್ಯ, ನೀನು ಹೇಳಿದ್ದು ನಿಜ. ಎಸ್ ನವ್ಯ, ಯು ಆರ್ ರೈಟ್. ರಮ್ಯಾ. ಪಲ್ಸ್ ಪೋಲಿಯೋದ ಭಿತ್ತಿಪತ್ರವನ್ನು ತೋರಿಸುತ್ತಾ, ಶೋಯಿಂಗ್ ದ ಪೋಸ್ಟರ್ ಆಫ್ ಪಲ್ಸ್ ಪೋಲಿಯೋ. ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್? ಈಸ್ ದಟ್ ಎ ನೋಟಿಸ್ ಬೋರ್ಡ್ ಸ್ಟಕ್ ಓವರ್ ದಿಸ್ ದೇರ್ ಟೀಚರ್? ಶಿಕ್ಷಕಿ ಫೀಮೇಲ್ ಟೀಚರ್. ಅಲ್ಲ ರಮ್ಯಾ, ಅದು ಭಿತ್ತಿಪತ್ರ. ನೋ ರಮ್ಯಾ, ಇಟ್ಸ್ ಎ ಪೋಸ್ಟರ್. ಜಾಹ್ನವಿ. ಭಿತ್ತಿಪತ್ರ ಹಾಗೆಂದರೇನು ಟೀಚರ್? ವಾಟ್ಸ್ ಎ ಪೋಸ್ಟರ್ ಟೀಚರ್? ಟೀಚರ್ ಶಿಕ್ಷಕಿ. ಮಕ್ಕಳೇ, ಇಲ್ಲಿ ಕೇಳಿ. ಭಿತ್ತಿ ಅಂದ್ರೆ ಗೋಡೆ. ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿಪತ್ರಗಳು. ಲಿಸನ್ ಚಿಲ್ಡ್ರನ್. ಭಿತ್ತಿ ಮೀನ್ಸ್ ವಾಲ್. ಗೋಡೆ ಮೀನ್ಸ್ ವಾಲ್. ಗೋಡೆ papers those are stuck on wall and with advertisement are called posters. ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ. Being big in size, the messages on it will be clear and attractive. ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ. Some posters come with pictures too. ಅನುಷ. ಅಲ್ಲಿ ನೋಡಿ, ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ. ಅನುಷ. see there, it's reads way to zoo. ಗೋಪಿ. ಹೌದು, ಅದು ಸೂಚನಾ ಫಲಕ. ಎಸ್, ಇಟ್ಸ್ ನೋಟಿಸ್ ಬೋರ್ಡ್. ಶಿಕ್ಷಕ ಮೇಲ್ ಟೀಚರ್.
ಮಕ್ಕಳೇ, ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ. Children will go right as shown on the signboard. ನಾನು ಹೋಗಿ ಟಿಕೆಟ್ ತರುವೆ. I'll go get the tickets. ಆನಂತರ ಎಲ್ಲರೂ ಒಳಗೆ ಹೋಗೋಣ. Let's all go in. ಮಕ್ಕಳೆಲ್ಲರೂ ಒಂದೆಡೆ ನಿಂತರು. Children all stood on his side. ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು. Sir bought the tickets. ಎಲ್ಲರೂ ಸಾಲಾಗಿ ಒಳಗೆ ಹೋದರು. All went inside in a line. ಒಳಗೆ ವಿವಿಧ ಪ್ರಾಣಿಗಳು, ಪಕ್ಷಿಗಳು, ಹೂಗಳು ಮಕ್ಕಳನ್ನು ಆಕರ್ಷಿಸಿದವು. Inside, children were attracted by variety of animals, birds and flowers. ರೇವಂತನು ಒಂದು ಕಲ್ಲನ್ನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ. ರೇವಂತ್ picked a stone and tried to throw it on a chimpanzee. ಆದರ್ಶ: ರೇವಂತ, ಅದಕ್ಕೆ ಕಲ್ಲು ಹೊಡೆಯಬೇಡ, ಅಲ್ಲಿರೋ ಸೂಚನಾ ಫಲಕವನ್ನು ಓದು. ಆದರ್ಶ್: ರೇವಂತ್, ಡೋಂಟ್ ಥ್ರೋ ಸ್ಟೋನ್ ಆನ್ ಇಟ್, ರೀಡ್ ದಟ್ ನೋಟಿಸ್ ಬೋರ್ಡ್ ದೇರ್. ಸೂಚನಾ ಫಲಕವನ್ನು ಓದಿದ ರೇವಂತನು ಜೋರಾಗಿ. ರೇವಂತ್ ರೆಡ್ ದ ನೋಟಿಸ್ ಲೌಡ್ಲಿ. ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು. ಡು ನಾಟ್ ಟಾರ್ಚರ್ ಆರ್ ಫೀಡ್ ದ animals. ರೇವಂತ: ಕ್ಷಮಿಸಿ, ಪ್ರಾಣಿಗಳನ್ನು ಹಿಂಸಿಸಬಾರದು. ಸರಿ, ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಸರ್? ಸಾರಿ, ವಿ ಶುಡ್ ನಾಟ್ ಟಾರ್ಚರ್ ದ animals. ಓಕೆ, ಬಟ್ ವೈ ಕಾಂಟ್ ವಿ ಫೀಡ್ ದೆಮ್ ಸರ್? ಶಿಕ್ಷಕ: ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ. ಚಿಲ್ಡ್ರನ್, ದೇರ್ ಆರ್ ಪೀಪಲ್ ಟು ಫೀಡ್ ದೋಸ್ ಆನಿಮಲ್ಸ್. ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು. ಇಫ್ ದ ವಿಸಿಟರ್ಸ್ ಫೀಡ್ ದೆಮ್, ಇಟ್ ಕುಡ್ ಸ್ಪಾಯ್ಲ್ ದೇರ್ ಹೆಲ್ತ್. ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು. ಆರ್ ಸಮ್ ಆನಿಮಲ್ಸ್ ಕುಡ್ ಕಾಸ್ ಟ್ರಬಲ್ ಟು ಅಸ್. ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ, ವೆಲ್ ಸ್ಪೀಕಿಂಗ್ ಶಶಾಂಕ್ ಲೌಡ್ಲಿ, ಅಲ್ಲಿ ನೋಡ್ರೋ, ಗೋರಿಲ್ಲ, ಆನೆ, ಹುಲಿ, ಕಾಡೆಮ್ಮೆ, ಜಿಂಕೆ, ಕೋತಿ, ಜಿರಾಫೆಗಳನ್ನು, ಆಹಾ, ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದನು. ಲುಕ್ ಎಟ್ ದೋಸ್ ಗೋರಿಲ್ಲಾ, ಎಲಿಫೆಂಟ್, ಟೈಗರ್, ವೈಲ್ಡ್ ಬಫೆಲೋ, ಡೀರ್, ಮಂಕಿ, ಜಿರಾಫ್. ಲುಕ್ ಹೌ ಬ್ಯೂಟಿಫುಲ್ ದೇ ಆರ್. ಶಿಕ್ಷಕಿ, ಫೀಮೇಲ್ ಟೀಚರ್: ಹೌದು, ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ. ಎಸ್, ಲೆಟ್ ಮಿ ಎಕ್ಸ್ಪ್ಲೇನ್ ಮೋರ್ ಅಬೌಟ್ ದೆಮ್ ಟು ಯು. ಬೇಬಿ: ಏಯ್, ಅಲ್ಲಿ ನೋಡ್ರೋ, ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ. ಹೇಯ್, ಲುಕ್ ಎಟ್ ದ ಎಲಿಫೆಂಟ್, ಹೌ ಇಟ್ಸ್ ಪೋರಿಂಗ್ ವಾಟರ್ ಆನ್ ಇಟ್ ಸೆಲ್ಫ್ ವಿತ್ ಇಟ್ಸ್ ಟ್ರಂಪೆಟ್. ಸುಮತಿ: ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ. ಎಸ್, ಇಟ್ಸ್ ವೆರಿ ಬ್ಯೂಟಿಫುಲ್ ಲುಕಿಂಗ್ ಅಟ್ ಇಟ್. ಮೇರಿ: ಸರ್, ಅಲ್ಲಿ ನೋಡಿ, ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ. ಮೇರಿ: ಸರ್, ಲುಕ್ ಎಟ್ ದಟ್ ಮಂಕಿ, ಇಟ್ಸ್ ಟರ್ನಿಂಗ್ ದಟ್ ನೋಟಿಸ್ ಬೋರ್ಡ್. ಶಿಕ್ಷಕ: ಹೌದು ಮೇರಿ, ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ. ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ. ಸರ್: ಎಸ್ ಮೇರಿ, ಇಟ್ಸ್ ಪ್ಲೇಯಿಂಗ್ ವಿತ್ ಇಟ್. ವೇ ಟು ಬರ್ಡ್ ಸೆಕ್ಷನ್ ವಾಸ್ ರಿಟನ್ ಆನ್ ಇಟ್. ಲಕ್ಷ್ಮಿ: ಟೀಚರ್, ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು. ಲಕ್ಷ್ಮಿ: ಟೀಚರ್, ಇಟ್ ಟರ್ನ್ ದ ನೋಟಿಸ್ ಬೋರ್ಡ್ ಅಂಡ್ ಕ್ಲೈಂಬ್ ದ ಟ್ರೀ. ಶಿಕ್ಷಕಿ: ಹೌದು, ಸೂಚನಾ ಫಲಕವನ್ನು ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬಾ ತೊಂದರೆ ಆಗುತ್ತದೆ. ಎಸ್, ಟರ್ನಿಂಗ್ ಇಟ್ ವುಡ್ ಕಾಸ್ ಪ್ರಾಬ್ಲಮ್ ಟು ದ ವಿಸಿಟರ್ಸ್. ಮುಮ್ತಾಜ್: ಛೇ,
ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ? ಮಮತಾಜ್ ಅಪ್. Because it turned the notice board, it now shows the bird section towards the exit. ಸುಮನ, ಪಾಪ ಎಷ್ಟು ತೊಂದರೆ ಆಗುತ್ತದೆ ಅಲ್ಲವೇ? ಇದನ್ನು ಯಾರು ಸರಿಪಡಿಸುತ್ತಾರೆ? So sad. It caused so much trouble. Now who's going to fix it? ಶಿಕ್ಷಕ, ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ. ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ. ಸರ್, ದ ಒನ್ ಹೂ ಟೇಕ್ಸ್ ಕೇರ್ ಆಫ್ ದೀಸ್ ಅನಿಮಲ್ಸ್ ವಿಲ್ ಫಿಕ್ಸ್ ಇಟ್. ಐ ವಿಲ್ ಇನ್ಫಾರ್ಮ್ ದೆಮ್. ಶಾರೂನ್, ಹೇಯ್, ಎಲ್ಲ ಇಲ್ಲಿ ಬನ್ರೋ, ಇಲ್ಲಿ ತುಂಬಾ ಹಾವುಗಳಿವೆ. ಅಬ್ಬಾ, ನೋಡಿದ್ರೆ ಮೈ ಜುಮ್ಮೆನ್ನುತ್ತೆ. ಎಲ್ಲರೂ ಹೌದೌದು ಎಂದರು. Hey, all come here. There's a lot of snakes here. It gives goosebumps. All agree with it. ಶ್ರುತಿ, ಅಯ್ಯೋ, ನನಗೆ ತುಂಬಾ ಸುಸ್ತಾಗ್ತಿದೆ. ಓ ಗಾಡ್, ಐ ಆಮ್ ಸೋ ಟಯರ್ಡ್. ಶಿಕ್ಷಕಿ, ಸರಿ, ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ. ಓಕೆ, ಯು ಪೀಪಲ್ ಸಿಟ್ ಆನ್ ದ ಬೆಂಚಸ್. ನಾವು ತಂದಿರೋ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ. ವಿಲ್ ಶೇರ್ ದ ಸ್ನ್ಯಾಕ್ಸ್ ವಿ ಹ್ಯಾವ್ ಬ್ರಾಟ್. ಶಿಕ್ಷಕ, ಮಕ್ಕಳೇ ನೋಡಿ, ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ, ಆ ಡಬ್ಬದೊಳಗೆ ಹಾಕಿರಿ. ಚಿಲ್ಡ್ರನ್, ಆಫ್ಟರ್ ಯು ಹ್ಯಾವ್ ದೋಸ್ ಸ್ನ್ಯಾಕ್ಸ್, ಥ್ರೋ ದ ವೇಸ್ಟ್ ಇನ್ ದಟ್ ಬಾಕ್ಸ್ ಸೇಯಿಂಗ್ ಯೂಸ್ ಮೀ. ಅವಿನಾಶ್, ಗುರುಗಳೇ, ನನಗೆ ತುಂಬಾ ಬಾಯಾರಿಕೆ ಆಗಿದೆ. ಸರ್, ಐ ಆಮ್ ವೆರಿ ಥರ್ಸ್ಟಿ. ಶಿಕ್ಷಕ, ಹೌದಾ? ಯಾರಿಗೆಲ್ಲ ಬಾಯಾರಿಕೆ ಆಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ. ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ. ಓಕೆ, ಹೂ ವಿಲ್ ಆಲ್ ಥರ್ಸ್ಟಿ ಕಮ್ ವಿತ್ ಮೀ. ವಿಲ್ ಗೋ ಡ್ರಿಂಕ್ ಫ್ರಮ್ ದ ಟ್ಯಾಪ್ ನಿಯರ್ ಬೈ. ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು. The kids went with the teacher and drank water. ಶಶಾಂಕ, ಧನುಷ್, ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ. ಧನುಷ್, ಲುಕ್ ಹಿಯರ್ ಆನ್ ದ ವಾಲ್, ಇಟ್ಸ್ ರಿಟನ್ ವಾಟರ್ ಈಸ್ ಪ್ರೆಷಿಯಸ್, ಯೂಸ್ ಇಟ್ ಕೇರ್ಫುಲಿ. ಧನುಷ್, ಹೌದು, ನೀರು ಅಮೂಲ್ಯವಾದುದು, ಮಿತವಾಗಿ ಬಳಸಿ ಎಂದಿದೆ. ಎಸ್, ವಾಟರ್ ಈಸ್ ಪ್ರೆಷಿಯಸ್, ಯೂಸ್ ಇಟ್ ಕೇರ್ಫುಲಿ. ಶಿಕ್ಷಕಿ, ನೀವೆಲ್ಲರೂ ತುಂಬಾ ಜಾಣ ಮಕ್ಕಳು. ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರಿ. ಯು ಆಲ್ ವೆರಿ ಸ್ಮಾರ್ಟ್. ಯು ಲರ್ನ್ಡ್ ಅ ಲಾಟ್ ಟುಡೇ. ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ. ಲೆಟ್ಸ್ ನೌ ಗೋ ಸಿ ದ ಬರ್ಡ್ಸ್. ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ಆಲ್ ಸೆಟ್ ಟು ಗೋ ಸಿ ದ ಬರ್ಡ್ಸ್.